ಸರ್ ನಮಸ್ಕಾರ. ಹೆಸರು ರವಿ ಸರ್. ಓಕೆ. ಮಾತಾಡ್ತಾ ಇದ್ದೀನಿ. ಕನ್ನಡದ ಕಣ್ಮಣಿ ರವಿಕುಮಾರ್ ಅಂತ. ಓಕೆ. 23 ವರ್ಷಗಳಿಂದ ಸತತವಾಗಿ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಕನ್ನಡಾಂಬೆಯ ಮಕ್ಕಳು ನಾವು. ಹೌದು. ನಮ್ಮ ಕನ್ನಡಾಂಬೆಯ ಮಕ್ಕಳಾಗಿರೋದ್ರಿಂದ ನಾವು ಕನ್ನಡಿಗರೆಲ್ಲ ಸೇರಿ ನಮ್ಮ ಹಬ್ಬವನ್ನು ಒಪ್ಪಿ ಮಾಡಬೇಕಾದಂಥ ಕರ್ತವ್ಯ ನಮ್ಮದು. ಈ ಒಂದು ಕರ್ತವ್ಯವನ್ನು 23 ವರ್ಷಗಳಿಂದ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ನಾನು ಹಬ್ಬ ಕೂಡ ಮಾಡ್ತಾಯಿಲ್ಲ, ನನ್ನ ಸ್ನೇಹಿತರು ಬಳಗ ತುಂಬ ಇದೆ. ಅವರೆಲ್ಲ ಕೂಡ ಸಹಪಾಠಿಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು 23 ವರ್ಷದಿಂದ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ ನಮ್ಮ ನಾಡ ಹಬ್ಬನ ಆಚರಿಸೋಕ್ಕೆ. ಯಾಕೆಂದರೆ ಎಲ್ಲ ಅಕ್ಕಪಕ್ಕ ನೆರೆಹೊರೆಯವರು, ಸ್ನೇಹಿತರು, ಬಳಗದವರು ಎಲ್ಲ ಕೂಡ ನಮಗೆ ಬೆಂಬಲವನ್ನು ಸೂಚಿಸ್ತಾರೆ. ಪ್ರತಿ ವರ್ಷ ನಾವು ಅನ್ನದಾನವನ್ನು ಇಟ್ಕೊತೀವಿ, ಒಂದಷ್ಟು ಜನಕ್ಕೆ ಅನ್ನದಾನ ಮಾಡ್ತೀವಿ, ಪ್ರಸಾದ ವಿನಿಯೋಗ ಮಾಡ್ತೀವಿ. ನಾವು ಸಾಕು ನೋಡ್ತಾ ಇದ್ದೀರಾ ನೀವು ಈಗಲೇ ನಮ್ಮ ನಾಡ ಹಬ್ಬನ ಹೆಂಗೆ ಮಾಡ್ತಾಯಿದ್ದೀವಿ ಅಂತೇಳಿ. ಯಾಕೆಂದರೆ ನಮಗೆ ಹೆಮ್ಮೆ ಇದೆ, ನಮ್ಮ ಕನ್ನಡಾಂಬೆ ನಾಡ ಹಬ್ಬ ಅಂತ ಹೇಳೋಕ್ಕೆ ಹೆಮ್ಮೆ ಇದೆ. ನಮ್ಮ ಎದೆ ತಟ್ಕೊಂಡು ನಾವು ನಾಡ ಹಬ್ಬನ ಆಚರಿಸೋಕ್ಕೆ ನಾವು ಇಷ್ಟಪಡ್ತೀವಿ. ಇದು ನನ್ನ ಮಾತು. ಯಾಕೆಂತ ಹೇಳಿದ್ರೆ ನಮ್ಮ ಕನ್ನಡಿಗರ ಮೇಲೆ ಅಭಿಮಾನ ಇದೆ. ಎಲ್ಲರೂ ಹೀಗೆ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಕನ್ನಡ ಗೆಲ್ಗೆ ಕನ್ನಡ ಬಾಳ್ಗೆ ಅಂತೇಳಿ 2 ಮಾತುಗಳನ್ನ ಮುಗಿಸ್ತೀನಿ ಸರ್. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿ ಮಾತಾಡಿದರೆ. ತುಂಬ ಅದ್ಭುತವಾಗಿತ್ತು ನೀವು ಮಾತಾಡಿದ್ದು. ಪವರ್ ಸ್ಟಾರ್ ಪುನೀತ್ ಸರ್ ಮುಂದೆ ಮತ್ತೊಂದು ಮಾತಾಡ್ತಾ ಇದ್ದೀನಿ. ಅಷ್ಟು ದೊಡ್ಡವನಲ್ಲ, ಏಕೆಂದರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಕಾರ್ಯಗಳು ತುಂಬ 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 ದೊಡ್ಡದು. ಯಾಕೆಂದರೆ ಅವರ ಹಾದಿಯಲ್ಲಿ ನಡೆಯತಕ್ಕಂಥದ್ದು ನಮ್ಮ ಆಟೋ ಡ್ರೈವರ್ಸ್, ದೇವಗಿರಿ ಆಟೋ ನಿಲ್ದಾಣದ ಡ್ರೈವರ್ಸ್ಗಳೆಲ್ಲ ಅವರ ಹಾದಿಯಲ್ಲಿ ನಡಿಬೇಕು ಅಂತೇಳಿ ಎಲ್ಲ ತೀರ್ಮಾನವನ್ನು ಮಾಡ್ಕೊಂಡಿದ್ದೇವೆ. ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ವಿ. ಯಾಕೆಂದರೆ ಅಪ್ಪು ಸಾರ್ ಇಲ್ಲದೆ ಇರೋ ಸ್ಟ್ಯಾಂಡೇ ಅಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಅವರ ಹಾದಿ ಆ ಥರ ಇತ್ತು. ಎಷ್ಟೋ ಬಡ ಜನಗಳನ್ನ ಆಶ್ರಮ ಇಟ್ಟು ಸಾಕಿ ಸಲುವಿ ಅವರು ಮಾಡಿರ್ತಕ್ಕಂಥ ಕೆಲಸ ಅವರು ನಿಧನರಾದ ಮೇಲೆ ನಮಗೆ ಗೊತ್ತಾಗಿದ್ದು. ಅಲ್ಲಿ ತನಕ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಆದ ನಂತರನೇ ಇವರನ್ನು ನಾವು ದೇವರು ಅಂತೇಳಿ ನಮ್ಮ ಸ್ಟ್ಯಾಂಡಲ್ಲಿ ಒಂದು ಪೂಜೆಯನ್ನು ಮಾಡ್ತೀವಿ. ಪ್ರತಿದಿನ ಪ್ರತಿ ವರ್ಷ ನಾವು ಆರಾಧಿಸ್ತೀವಿ ಈ ವ್ಯಕ್ತಿನ. ಯಾಕೆ ಅಂತ ಹೇಳಿದ್ರೆ ನಮ್ಮ ಡ್ರೈವರ್ಸ್ಗೂ ನಮ್ಮ ಕನ್ನಡಾಂಬೆ ಪುನೀತ್ ರಾಜ್ಕುಮಾರ್ ಸರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಶೀರ್ವಾದ ಎಲ್ಲ ಕನ್ನಡಿಗರ ಮೇಲೆ ಇರಲಿ ಅಂತೇಳಿ 2 ಮಾತನ್ನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡನ್ನು ಸುತ್ತಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ತುಟಿದು ಜಟಕ ಬಂಡಿ,